ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಪುಟಾಣಿ ಮಕ್ಕಳುಗಳಿಗೆ ಹಾಕ್ಬೋದಾದಂತ ಒಂದು ಐಟಮ್ ಅನ್ನ ಹೊಲಿತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು 70 ಸೆಂಟಿಮೀಟರ್ ಆಗುವಷ್ಟು ಬಟ್ಟೆಯನ್ನ ತಗೊಂಡಿದ್ದೀನಿ. ಸೊ ಇದರ ಉದ್ದಳತೆ 13 ಇಂಚ್ ಇದೆ, ಹಾಗೆ ಅಗಲ 11 ಇಂಚು ಇದೆ. ಸೊ ಇವಾಗ ಇದನ್ನ ಕರೆಕ್ಟ್ ಆಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಇದು ಡಬಲ್ ಫೋಲ್ಡ್ ಅಲ್ಲಿ ಇದೆ ಬಟ್ಟೆ. ಸೊ ಅದನ್ನ ನೀಟಾಗಿ ಈ ತರ ಇಟ್ಕೊಂಡು ನಂತರ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಆ ಕಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲು 2 ಇಂಚು, ಹಾಗೆ ನೆಕ್ ವಿಡ್ತ್ ಕೂಡ 2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2x2 ತರ ಬರುತ್ತೆ ಒಂದು ಸ್ಕ್ವೇರು. ಸೊ 2 ಇಂಚು ಸಾಕಾಗತ್ತೆ. ಅಂದ್ರೆ ಇದು ಹೊಸದಾಗಿ ಅಂದ್ರೆ ಶಿಶುಗಳಿಗೆ ಹಾಕುವಂಥದ್ದು, ಇದು 6 ತಿಂಗಳ ಒಳಗಿನ ಶಿಶುಗಳಿಗೆ ಹಾಕುವಂಥದ್ದು. ಸ್ವಲ್ಪ ದಪ್ಪ ಅಥವಾ ಹೆಲ್ದಿ ಆಗಿರೋ ಬೇಬಿ ಆದ್ರೆ 1-2.5 ಇಂಚು ಹಾಗೆ ಬದಲಾಯಿಸ್ಕೊಳ್ಳಿ, ಸರಿ ಆಗತ್ತೆ. ಸೊ ಇವಾಗ ಇಲ್ಲೊಂದು ಸ್ಕ್ವೇರ್ ತರ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಸಣ್ಣಕ್ಕೆ ಕರ್ವ್ ಶೇಪ್ ಕೊಡ್ತೀನಿ. ತುಂಬಾ ಈಸಿ ಇದೆ ಇದನ್ನ ಹೊಲಿಯೋದು. ಯೂಶಲಿ ಅಂದ್ರೆ ಮಗು ಹುಟ್ಟಿದಾಗ ಕಂಫರ್ಟೇಬಲ್ ಆಗಿರೋ ಬಟ್ಟೆ ಸಿಗೋದು ಕಷ್ಟ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಈ ತರದ ಒಂದಷ್ಟು ಹೊಲ್ದಿಟ್ಕೊಂಡ್ರೆ ಕಾಟನ್ ಬಟ್ಟೆಯನ್ನ ಬಳಸಿ, ಸಾಫ್ಟ್ ಆಗಿರೋ ಕಾಟನ್ ಅನ್ನ ಬಳಸಿ ಮಕ್ಕಳಿಗೆ ತುಂಬಾ ಚೆನ್ನಾಗತ್ತೆ, ಸ್ಮೂತ್ ಆಗತ್ತೆ. ಸ್ನಾನ ಆದ ತಕ್ಷಣ ಎಲ್ಲ ಹಾಕೋದಕ್ಕೆ ಈಸಿ ಆಗತ್ತೆ. ಸೊ ನಾನಿಲ್ಲಿ ಅಲ್ಲಿ ಪ್ರಿಂಟ್ ಇದೆಯಲ್ಲ ಆ ತರದ್ದೇ ಬಟ್ಟೆಯನ್ನ ತಗೊಂಡಿದ್ದೀನಿ. ಕ್ರಾಸ್ ಬಯಾಸ್ ಟೇಪ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು. ಹಾಗೆ ಒಂದು 4 ಪೀಸಸ್ ಅನ್ನ 2x2.5 ಇಂಚ್ ಆಗುವಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ನಂದು ಕಟ್ಟಿಂಗ್ ಅಂತೂ ಆಗಿದೆ, ಇವಾಗ ಹೊಲಿತಾ ಇದ್ದೀನಿ. ಮೊದ್ಲಿಗೆ ಇಲ್ಲಿ ಕೊರಳಿನ ಹತ್ರ ಈ ತರ ನಾವು ಕ್ರಾಸ್ ಬಯಾಸ್ ಟೇಪ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಪೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಸೈಡ್ ಆಯ್ತು. ಇವಾಗ ಉಲ್ಟಾ ಫೋಲ್ಡ್ ಮಾಡ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಈ ತರ ಸ್ಟಿಚ್ ಹಾಕ್ಬೇಕು. ಒಂದು 10 ನಿಮಿಷದಲ್ಲಿ ನೀವು ಹೊಲಿದು ಬಿಡ್ಬೋದು. ಕಟಿಂಗ್ ಒಂದು ಆಗ್ಬಿಟ್ರೆ, ಕಟಿಂಗಿಗೂ ಅಷ್ಟೇ ಒಂದು 5ರಿಂದ 6 ನಿಮಿಷ ಸಾಕು. ನೋಡಿದ್ರಲ್ವಾ ನೀವೇನೆ. ಸೊ ಇಲ್ಲಿ ಎದುರುಗಡೆ 1 ಪೀಸ್ ಅನ್ನ ರೆಡಿ ಮಾಡ್ಕೊಂಡೆ. ಸೊ ಇದೇ ಪ್ರಕಾರವಾಗಿ ಬ್ಯಾಕ್ ಸೈಡ್ಗೂ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಪೈಪಿಂಗ್ ಕಾಣಿಸ್ತಾ ಇದೆ ಅಲ್ವಾ. ಸೊ 2 ಕಡೆಗೂ ಕುತ್ತಿಗೆ ಕಡೆ, ನೆಕ್ ಕಡೆ ನಮ್ದು ಆಯ್ತು. ಇವಾಗ ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ಪ್ರಕಾರ 2 ಕಡೆನೂ ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇವಾಗ ಇಷ್ಟ ಆಯ್ತು. ಈಗ ಏನ್ ಮಾಡ್ಬೇಕು ಅಂದ್ರೆ ತೋಳಿನ ಕಡೆ, ಅಂದ್ರೆ ಆರ್ಮ್ ಹೋಲ್ ಕಡೆ ಹಾಗೆ ಬಿಟ್ಟಿದ್ವಲ್ಲ ಅಲ್ಲಿ ಇವಾಗ ಪೈಪಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಉದ್ದನೆಯ ಬಟ್ಟೆಯನ್ನೇ ಅಂದ್ರೆ ಟೇಪ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ನಮ್ಗೆ ಅದನ್ನ ಕಟ್ಟೋದಕ್ಕೂ ಕೂಡ ಅನುಕೂಲ ಆಗ್ಬೇಕಲ್ಲ, ಲೇಸ್ ತರ. ಸೊ ಆ ತರ. ಸೊ ಅದನ್ನ ನಾನು ತೋಳಿಗೆ ಹೀಗೆ ಪೈಪಿಂಗ್ ಮಾಡ್ತಾ ಇದ್ದೀನಿ. ಪೈಪಿಂಗ್ ಮಾಡಿ ಆದ ನಂತರ ಆ ಕಡೆ ಈ ಕಡೆ ಕಸೆಯನ್ನು ಕೂಡ ಹಾಗೆ ಫೋಲ್ಡ್ ಮಾಡ್ತಾ ಕಸೆಯನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ನೋಡಿ ಈ ತರ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಇಲ್ಲಿ ತೋಳಿನ ಹತ್ರ ಡಬಲ್ ಫೋಲ್ಡ್ ಮಾಡಕ್ಕೆ ಒಂದು ಚಿಕ್ಕ ಕಟ್ಟನ್ನು ಹಾಕೊಂಡಿದ್ದೀನಿ. ಸ್ಟಿಚ್ ಮೇಲೆ ಬರದೇ ಇರೋ ತರ ಕಟ್ ಮಾಡ್ಕೊಳ್ಬೇಕು. ಸೊ ಈ ತರ ಫೋಲ್ಡ್ ಮಾಡಿ 1 ಸೈಡು ರೆಡಿ ಆಗತ್ತೆ. ಕಸೆನೂ ಅಷ್ಟೇ, ನಿಮ್ಗೆ ಎಷ್ಟು ಉದ್ದ ಬೇಕು, ಎಷ್ಟು ಗಿಡ್ಡ ಬೇಕು ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ಈ ತರ ರೆಡಿ ಆಯ್ತು. ಸೊ ಇನ್ನೊಂದು ಕಡೆನೂ ಇದೇ ಕ್ರಮದಲ್ಲಿ ನಾನು ಹೊಲ್ಕೊಂಡಿದ್ದಾಯ್ತು. ಇವಾಗ ತುದಿ ಕಡೆ ಒಂದು ಡಬಲ್ ಫೋಲ್ಡ್ ಮಾಡಿ ಮಡಚಿ ಹೊಲ್ಕೊಳ್ತೀನಿ. ಅದಾದ ನಂತರ ನಾನು 4 ಚಿಕ್ಕ ಪೀಸಸ್ ಗಳನ್ನ ಇಟ್ಕೊಂಡಿದ್ನಲ್ಲ ಅದನ್ನ ಈ ಕಸೆಗಳ ತುದಿಗೆ ಅಟ್ಯಾಚ್ ಮಾಡ್ತೀನಿ. ಅದು ಮಾಡಲೇಬೇಕು ಅಂತಿಲ್ಲ, ಬಟ್ ಮಾಡಿದ್ರೆ ಒಂದು ಚೆನ್ನಾಗಿರುವ ಲುಕ್ ಇರುತ್ತೆ, ಅದಕ್ಕೋಸ್ಕರ ಮಾಡೋದು. ಸೊ ಇದನ್ನ ಈ ತರ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಒಂದು ಚಿಕ್ಕ
ಕರ್ವ್ ಶೇಪ್ ತರ ಕೊಡ್ತೀನಿ ನೋಡಿ. ಇದರಿಂದ ಹಿಂಗೆ ಸ್ವಲ್ಪ ಸ್ವಲ್ಪ ಕರ್ವ್ ಶೇಪ್ ಕೊಟ್ರೆ ಸಾಕು. ಸೊ ಇದು ಈ ತರ ರೆಡಿ ಆಯ್ತು. ಇವಾಗ ಇದರಲ್ಲಿ ಒಂದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕಸೆ ಇದೆಯಲ್ಲ, ಅದಕ್ಕೆ ಈ ತರ ಇಟ್ಬಿಟ್ಟು ಫೋಲ್ಡ್ ಮಾಡಬೇಕು. ಈ ತರ ಫೋಲ್ಡ್ ಮಾಡಿದಾದ ನಂತರ ಅದ್ರ ಮೇಲೆ ನಾವು ಸ್ಟಿಚ್ ಹಾಕೊಳ್ಬೇಕು. ನೀವು ಕಾಟನ್ ಬಟ್ಟೆಯನ್ನ ಬಳಸಿ ಹೊಲಿದ್ರೆ ಸಖತ್ ಕಂಫರ್ಟೇಬಲ್ ಆಗಿರುತ್ತೆ. ಮಕ್ಳಿಗೂ ಮಾಡಿ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸ್ಟಿಚಿಂಗ್ ಅಲ್ಲಿ ಆಸಕ್ತಿ ಇದ್ರೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ನೀವು ಕೂಡ ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ಆ ತರದ ಡಿಸೈನ್ ಅನ್ನ ಚಾಯ್ಸ್ ಮಾಡಿಬಿಟ್ಟು ಹೊಲಿಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮಕ್ಳಿಗೂ ಇದಿಷ್ಟನ್ನ ಹಾಕ್ಬಿಟ್ರೆ ಮಕ್ಕಳು ಆರಾಮಾಗಿರ್ತಾರೆ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.